ವೀಕ್ಷಕರೇ, ಅಂದು 22 ಅಕ್ಟೋಬರ್ 2022ರ ಬೆಳಗಿನ ಜಾವ ಸುಮಾರು 10 ಗಂಟೆಯ ಸಮಯ. ಸ್ಥಳ ಕೇರಳದಲ್ಲಿರೋ ಸಣ್ಣ ಗ್ರಾಮ ಪಣ್ಣೂರ್. ಅದೇ ಹಳ್ಳಿಯಲ್ಲಿ ಈ 23 ವರ್ಷದ ವಿಷ್ಣುಪ್ರಿಯಾ ಎಂದಿನಂತೆ ಹಾಸ್ಪಿಟಲ್ಗೆ ಕೆಲಸಕ್ಕಾಗಿ ಹೋಗ್ತಾ ಇದ್ಲು. ಆಕೆ ಒಬ್ಬ ನರ್ಸ್ ಆಗಿ ಕೆಲಸ ನಿರ್ವಹಿಸ್ತಿದ್ಲು. ಮನೆಯಿಂದ ಹೊರಟು 10 ನಿಮಿಷದಲ್ಲೇ ವಿಷ್ಣುಪ್ರಿಯಾಗೆ ಆಕೆಯ ತಾಯಿಯಿಂದ ಫೋನ್ ಕಾಲ್ ಬರುತ್ತೆ. ಕೆಲವು ಸೆಕೆಂಡ್ಸ್ ಫೋನ್ ನಲ್ಲಿ ಮಾತನಾಡಿದ ವಿಷ್ಣುಪ್ರಿಯಾ ತಕ್ಷಣವೇ ಅಲ್ಲಿಂದ ಹಿಂತಿರುಗಿ ಅದೇ ದಾರಿಯಲ್ಲಿ ವಾಪಸ್ ನಡ್ಕೊಂಡು ಮನೆ ಕಡೆಗೆ ಬರ್ತಾಳೆ. ಆದ್ರೆ ಆಕೆ ತನ್ನ ಮನೆ ರೀಚ್ ಆಗೋಕು 100 ಮೀಟರ್ ಮುಂಚೆಯೇ ಆಕೆಗೆ ಆಕೆಯ ಅಜ್ಜಿಯ ಮನೆ ಸಿಗತ್ತೆ. ಅಲ್ಲಿಂದಲೇ ಪ್ರಿಯಾಳ ತಾಯಿ ಆಕೆಗೆ ಫೋನ್ ಮಾಡಿದ ಕಾರಣ ಪ್ರಿಯಾಳ ಅಜ್ಜಿ ಬಹಳನೇ ವರ್ಷಗಳಿಂದ ಕಾಯಿಲೆಯಿಂದ ಬಳಲ್ತಿದ್ರು. ಅಂದು ಬೆಳಿಗ್ಗೆ ತೀರ್ಕೋತಾರೆ. ಹಾಗಾಗಿ ವಿಷ್ಣುಪ್ರಿಯಾಳ ತಾಯಿಗೆ ಈ ವಿಷಯ ಗೊತ್ತಾದಾಗ ಆಕೆ ಪ್ರಿಯಾಗೆ ಫೋನ್ ಮಾಡಿ ವಾಪಸ್ ಬರೋಕೆ ಹೇಳ್ತಾರೆ. ಅಜ್ಜಿಯ ಮನೆಗೆ ಬಂದ ಪ್ರಿಯಾ ಆಕೆಯ ತಾಯಿ ಹಾಗೂ ಅಕ್ಕಳ ಜೊತೆ ಸ್ವಲ್ಪ ಹೊತ್ತು ಅಲ್ಲಿಯೇ ಇರ್ತಾಳೆ. ನಂತರ ವಿಷ್ಣುಪ್ರಿಯಾ ಹೇಳ್ತಾಳೆ, ನಾನು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ. ವಿಷ್ಣುಪ್ರಿಯಾಳ ಮನೆ ಅವರ ಅಜ್ಜಿಯ ಮನೆಯಿಂದ ಕೇವಲ 100 ಮೀಟರ್ ದೂರದಲ್ಲಿತ್ತು. ಜಾಸ್ತಿ ಅಂದ್ರೆ ಒಂದು 10 ನಿಮಿಷದ ದಾರಿ. ಆದ್ರೆ ಯಾವ ವಿಷ್ಣುಪ್ರಿಯಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ಲು, ಆಕೆ 2-3 ಗಂಟೆ ಆದ್ರೂ ವಾಪಸ್ ಬರಲೇ ಇಲ್ಲ. ವಿಷ್ಣುಪ್ರಿಯಾಳ ಅಮ್ಮ ಆಕೆಗೆ ಫೋನ್ ಮಾಡ್ತಾರೆ. ಎಲ್ಲಿಗೋದ್ಲು, 10 ನಿಮಿಷದಲ್ಲೇ ಬರ್ತೀನಿ ಅಂತ ಹೇಳಿ ಅಂತ. ಆದ್ರೆ ಎಷ್ಟೇ ಫೋನ್ ರಿಂಗ್ ಆಗ್ತಿದ್ರು ಪ್ರಿಯಾ ಮಾತ್ರ ಫೋನ್ ಪಿಕ್ ಮಾಡ್ತಿರ್ಲಿಲ್ಲ. ನಂತರ ವಿಷ್ಣುಪ್ರಿಯಾಳ ತಾಯಿ, ತಂಗಿ ಜೊತೆಗೆ ಕೆಲವು ನೆಂಟರಿಷ್ಟರು ಪ್ರಿಯಾಳನ್ನು ಹುಡ್ಕೊಂಡು ಅವರ ಮನೆಗೆ ಬರ್ತಾರೆ. ಯಾವಾಗ ವಿಷ್ಣುಪ್ರಿಯಾಳ ತಾಯಿ ವಿಷ್ಣುಪ್ರಿಯಾಳ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಾರೋ ಅಲ್ಲಿಯ ದೃಶ್ಯ ಕಂಡು ತಲೆ ಸುತ್ತು ಬಿದ್ದು ಹೋಗ್ತಾರೆ. ಆ ದೃಶ್ಯವನ್ನ ಆಕೆ ತಾನು ಜೀವಂತವಾಗಿರೋವರೆಗೂ ಮರೆಯೋಕ್ಕಾಗಲ್ಲ. ವಿಷ್ಣುಪ್ರಿಯಾಳ ದೇಹ ಬೆಡ್ನ ಮೇಲಿದ್ರೆ ಆಕೆಯ ಕುತ್ತಿಗೆ ಕೆಳಗಡೆ ನೇತಾಡ್ತಿತ್ತು. ಈ ಪ್ರಕರಣ ಎಷ್ಟು ಶಾಕಿಂಗ್ ಆಗಿತ್ತೋ ಅಷ್ಟೇ ಕೇರಳದಾದ್ಯಂತ ಸೆನ್ಸೇಷನಲ್ ಆಗಿತ್ತು. ಹಾಗಿದ್ರೆ ಏನಿದು ವಿಷ್ಣುಪ್ರಿಯಾ ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಬೆಡ್ರೂಮ್ನ ನೆಲದ ಮೇಲೆಲ್ಲ ರಕ್ತ, ಕಾಲು ಇಡಲು ಕೂಡ ಜಾಗವಿರಲಿಲ್ಲ. ವಿಷ್ಣುಪ್ರಿಯಾಳ ತಂಗಿಯ ಕಿರುಚಾಟಕ್ಕೆ ಅವರ ಅಜ್ಜಿಯ ಮನೆಯಲ್ಲಿ ಸೇರಿದ ನೆಂಟರಿಷ್ಟರೆಲ್ಲ ವಿಷ್ಣುಪ್ರಿಯಾಳ ಮನೆಗೆ ಓಡಿ ಬರ್ತಾರೆ. ಅದರಲ್ಲಿ ಯಾರಿಂದಲೂ ಆ ಬಾಡಿಯ ಹತ್ತಿರ ಹೋಗೋ ಧೈರ್ಯ ಇರಲಿಲ್ಲ. ಹಾಗೋ ಹೀಗೋ ಒಂದಿಬ್ಬರು ಧೈರ್ಯ ಮಾಡಿ ಆಕೆಯ ಪಲ್ಸ್ ಚೆಕ್ ಮಾಡ್ತಾರೆ, ಪ್ರಿಯಾ ಬದುಕಿದ್ದಾಳ ಅಂತ ನೋಡೋಕೆ. ಆದ್ರೆ ಆಕೆಯ ದೇಹದಿಂದ ತಲೆ ಬೇರೆಯಾಗಿತ್ತು. ಆದ್ರೆ ಆ ತಲೆಯ ಒಂದು ಸಣ್ಣ ಭಾಗ ಮಾತ್ರ ದೇಹಕ್ಕೆ ಇನ್ನೂ ಅಂಟಿಕೊಂಡಂತೆಯೇ ಇತ್ತು. ಆದ್ರೆ ಪ್ರಿಯಾ ಬದುಕಿರಲಿಲ್ಲ. ನಂತರ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಫೋನ್ ಮಾಡಲಾಯಿತು. ಸ್ಪಾಟ್ಗೆ ಬಂದ ಪೊಲೀಸರು ಮೊದಲು ಕ್ರೈಮ್ ಸೀನ್ ನ ಸೆಕ್ಯೂರ್ ಮಾಡ್ತಾರೆ. ನಂತರ ವಿಷ್ಣುಪ್ರಿಯಾಳ ದೇಹವನ್ನ ಪೋಸ್ಟ್ ಮಾರ್ಟಂಗಾಗಿ ಕಳಿಸಿಕೊಡ್ತಾರೆ. ವಿಷ್ಣುಪ್ರಿಯಾಳ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಆಕೆಯ ಮೇಲೆ 18 ಬಾರಿ ಚಾಕುವಿನಿಂದ ಇರಿಯಲಾಗಿರೋ ಗಾಯಗಳಿದ್ವು. ಆಕೆಯ ಕೈಗಳಲ್ಲಿ ಆಕೆ ಹೋರಾಟ ಮಾಡುವಾಗ ಆದ ಗಾಯಗಳಿದ್ವು. ಆಕೆಯ ತಲೆ, ಚೆಸ್ಟ್, ಕುತ್ತಿಗೆ, ಹೊಟ್ಟೆ ಭಾಗ ಎಲ್ಲಾ ಕಡೆ ಚಾಕುವಿನಿಂದ ಇರಿದ ಗಾಯಗಳಿದ್ವು. ಆ ಗಾಯಗಳನ್ನೆಲ್ಲ ಒಟ್ಟು ಹಾಕಿದ್ರೆ ಟೋಟಲ್ ಆಗಿ ಆಕೆಯ ದೇಹದಲ್ಲಿ 29 ಕಡೆ ಗಾಯಗಳನ್ನ ಮಾಡಲಾಗಿತ್ತು. ಈ ರಿಪೋರ್ಟ್ ನೋಡಿದ್ರೇನೆ ಗೊತ್ತಾಗ್ತಿತ್ತು ಇದೊಂದು ಎಷ್ಟು ಕ್ರೂರವಾಗಿ ಮಾಡಿರೋ ಕೊಲೆ ಅಂತ. ಅದರ ಜೊತೆಗೆ ಪೊಲೀಸರಿಗೆ ಇನ್ನೂ ಒಂದು ವಿಷಯ ಕ್ಲಿಯರ್ ಆಗತ್ತೆ. ಅದೇನಂದ್ರೆ ಇದು ಅಚಾನಕ್ ಆಗಿ ನಡೆದ ಕೊಲೆ ಅಲ್ಲ, ಅಥವಾ ಕಳ್ಳತನಕ್ಕೆ ಆಗಿರೋ ಕೊಲೆ ಕೂಡ ಅಲ್ಲ. ಬದಲಿಗೆ ಇದೊಂದು ಪರ್ಸನಲ್ ಅಟ್ಯಾಕ್. ಯಾರೋ ಈಕೆಯನ್ನ ಬಹಳ ದ್ವೇಷದಿಂದ ಕೊಂದು ಹಾಕಿದ್ದಾರೆ ಅಂತ. ನಂತರ ಪೊಲೀಸರು ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸೋಕೆ ಶುರು ಮಾಡ್ತಾರೆ. ಅಂದ್ರೆ ಯಾರಾದ್ರೂ ಸಂಶಯಾಸ್ಪದ ವ್ಯಕ್ತಿ ಇಂದು ಬೆಳಿಗ್ಗೆ ಇಲ್ಲೆಲ್ಲಾದ್ರೂ ಕಾಣಿಸ್ಕೊಂಡ್ರಾ ಅಂತ. ಆಗ ಅಲ್ಲಿಯ ಲೋಕಲ್ ಒಬ್ರು ಪೊಲೀಸರಿಗೆ ಹೇಳ್ತಾರೆ, ಹೌದು, ಬೆಳಿಗ್ಗೆ ಸುಮಾರು 11:30ರ ಸಮಯಕ್ಕೆ ಒಬ್ಬ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಯೆಲ್ಲೋ ಕಲರ್ ಕ್ಯಾಪ್ ಹಾಕೊಂಡು ವಿಷ್ಣುಪ್ರಿಯಾಳ ಮನೆ ಕಡೆಗೆ ಹೋಗಿದ್ದ ಅಂತ. ನಂತರ ಪೊಲೀಸರು ವಿಷ್ಣುಪ್ರಿಯಾಳ ಫೋನ್ ನಿಂದ ಸಿಡಿಆರ್ ರಿಪೋರ್ಟ್ ನ ತೆಗೆಸ್ತಾರೆ. ಅದರಲ್ಲಿ ವಿಷ್ಣುಪ್ರಿಯಾ ಕೊನೆಯದಾಗಿ ಯಾರಿಗೆ ಕಾಲ್ ಮಾಡಿ ಮಾತಾಡಿದ್ಲು ಆ ನಂಬರ್ಗೆ ಕಾಲ್ ಮಾಡ್ತಾರೆ. ಫೋನ್ ಪಿಕ್ ಮಾಡಿದ ಆ ವ್ಯಕ್ತಿಗೆ ಪೊಲೀಸರು ನಿನಗೂ ಹಾಗೂ ವಿಷ್ಣುಪ್ರಿಯಾಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಆಕೆ ನನ್ನ ಫ್ರೆಂಡ್ ಸರ್ ಅಂತ. ನಂತರ ಪೊಲೀಸರು ಆ ವ್ಯಕ್ತಿಗೆ ಇಲ್ಲಿ ವಿಷ್ಣುಪ್ರಿಯಾಗೆ ಏನಾಗಿದೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಸರ್, ನನಗೆ ಯಾವುದರ ಬಗ್ಗೆ ಭಯ ಇತ್ತೋ ಕೊನೆಗೂ ಅದೇ ಆಗಿ ಹೋಯ್ತು.
ಇದೆಲ್ಲದಕ್ಕೂ ಆ ಶ್ಯಾಮ್ಜಿತ್ತೇ ಕಾರಣ ಸರ್ ಅಂತಾನೆ. ಅದರ ಜೊತೆಗೆ ಆತ ಪೊಲೀಸರಿಗೆ ಒಂದು ಇಂಪಾರ್ಟೆಂಟ್ ವಿಡಿಯೋನ ಕಳಿಸಿಕೊಡ್ತಾನೆ. ಅದನ್ನ ನೋಡಿದ ಪೊಲೀಸರು ಕೂಡ ದಂಗಾಗಿದ್ರು. ಏನದು ವಿಡಿಯೋ ಅಂತ ನಾನು ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ನಂತರ ಪೊಲೀಸರು ಆ ಶ್ಯಾಮ್ಜಿತ್ನ ನಂಬರ್ನ ವಿಷ್ಣುಪ್ರಿಯಳ ಫೋನ್ ನಿಂದ ತೆಗೆದು ಆತನಿಗೆ ಕಾಲ್ ಮಾಡ್ತಾರೆ. ಆತ ಅಲ್ಲಿಂದ 15 ಕಿಲೋಮೀಟರ್ ದೂರದ ಒಂದು ಹೋಟೆಲ್ ನಲ್ಲಿ ಇರೋದಾಗಿ ಹೇಳ್ತಾನೆ. ತಕ್ಷಣವೇ ಅಲ್ಲಿಗೆ ಹೋಗಿ ಶ್ಯಾಮ್ಜಿತ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈವನ್ ಪೊಲೀಸರು ಕೂಡ ಅಂದ್ಕೊಂಡಿರ್ಲಿಲ್ಲ ಈ ಕೇಸ್ನ ಇಷ್ಟು ಬೇಗ ಸಾಲ್ವ್ ಮಾಡಿ ಹಾಕ್ತಾರೆ ಅಂತ. ಅದಕ್ಕೆ ಹೆಲ್ಪ್ ಮಾಡಿದ್ದೆ ಆ ವ್ಯಕ್ತಿ ಕಳುಹಿಸಿದ ವಿಡಿಯೋ ರೆಕಾರ್ಡಿಂಗ್. ಶ್ಯಾಮ್ನನ್ನ ಅರೆಸ್ಟ್ ಮಾಡಿದ ಪೊಲೀಸರು 3 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆ ಮಾಡ್ತಾರೆ. ಮೊದಲಿಗೆ ಇದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತಿದ್ದ ಶ್ಯಾಮ್ ಕೊನೆಗೂ ಒಪ್ಕೋತಾನೆ ತಾನೇ ವಿಷ್ಣುಪ್ರಿಯಳನ್ನ ಕೊಲೆ ಮಾಡಿದ್ದು ಅಂತ. ಯಾವಾಗ ಶ್ಯಾಮ್ಜಿತ್ ಈ ಕೊಲೆಯನ್ನ ಯಾಕೆ ಹಾಗೂ ಹೇಗೆ ಮಾಡಿದೆ ಅಂತ ಹೇಳ್ತಾನೋ ಆಗ ಕೇವಲ ಪೊಲೀಸರಲ್ಲ, ಎಂಟೈರ್ ಕೇರಳವೇ ಒಮ್ಮೆ ಶಾಕ್ಗೆ ಒಳಗಾಗಿತ್ತು. ನೀವೇನಾದ್ರೂ ಶ್ಯಾಮ್ ಈ ಕೊಲೆ ಮಾಡೋಕೆ ಏನೇನ್ ತಯಾರಿ ಮಾಡಿದ್ದ, ಆತನ ಮಾಸ್ಟರ್ ಪ್ಲಾನ್ ಹೇಗಿತ್ತು ಅಂತ ತಿಳ್ಕೊಂಡ್ರೆ ಇದೇನು ಸಿನಿಮಾಗಿಂತಲೂ ಭಯಾನಕವಾಗಿದೆಯಲ್ಲ ಅಂತ ಅನಿಸದೇ ಇರಲ್ಲ. ಶ್ಯಾಮ್ಜಿತ್ ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜನಿಸಿದವನು. ಆತನಿಗೊಬ್ಬ ತಂಗಿ ಇದ್ದಾಳೆ. ಆಕೆ ಕಾಲೇಜ್ಗೆ ಹೋಗ್ತಾಳೆ. ಶ್ಯಾಮ್ಜಿತ್ನ ತಂದೆ ಒಂದು ಸಣ್ಣ ಹೋಟೆಲ್ ನಡೆಸಿಕೊಂಡು ಬರ್ತಿದ್ದಾರೆ. ತಾಯಿ ಹೌಸ್ ವೈಫ್. ತಂದೆಯ ಆದಾಯದ ಮೇಲೇನೆ ಈ ಫ್ಯಾಮಿಲಿ ನಡೀತಿತ್ತು. ಹೀಗೆ ಕೆಲವು ವರ್ಷಗಳ ಹಿಂದೆ ಶ್ಯಾಮ್ಜಿತ್ ಹಾಗೂ ವಿಷ್ಣುಪ್ರಿಯಳ ಪರಿಚಯವಾಗುತ್ತೆ. ನಂತರ ಇಬ್ಬರು ಪ್ರೀತಿ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಹೇಳ್ತಾರಲ್ಲ, ಹಾಲು ಕೂಡ ಮೊಸರಾಗುತ್ತೆ ಅಂತ, ಹಾಗೆ ಅವರಿಬ್ಬರ ಸಂಬಂಧ ದಿನ ಕಳೀತಾ ಕಹಿ ಆಗೋಕೆ ಶುರುವಾಗತ್ತೆ. ಇಬ್ಬರು ದಿನಾಲು ಜಗಳವಾಡೋಕೆ ಶುರು ಮಾಡ್ಕೋತಾರೆ. ಹೀಗೆ ನಡೀತಿರುವಾಗ ಒಂದು ದಿನ ವಿಷ್ಣುಪ್ರಿಯ ಶ್ಯಾಮ್ನ ಬಳಿ ನಾವು ಈ ರಿಲೇಶನ್ಶಿಪ್ ನ ಎಂಡ್ ಮಾಡೋಣ ಅಂತ ಹೇಳಿ ಹೊರಟು ಹೋಗ್ತಾಳೆ. ಇಲ್ಲಿಗೆ ಶ್ಯಾಮ್ಜಿತ್ ಹಾಗೂ ವಿಷ್ಣುಪ್ರಿಯಳ ಸಂಬಂಧ ಮುರಿದು ಬೀಳುತ್ತೆ, ಬ್ರೇಕಪ್ ಆಗುತ್ತೆ. ಇದಾಗಿ ಕೆಲವೇ ದಿನದಲ್ಲಿ ವಿಷ್ಣುಪ್ರಿಯ ತನ್ನ ಜೀವನವನ್ನ ಆರಾಮಾಗಿ ಕಳೆಯೋಕೆ ಶುರು ಮಾಡ್ತಾಳೆ. ಅಂದ್ರೆ ಆಕೆ ಈ ರಿಲೇಶನ್ಶಿಪ್ ನಿಂದ ಮೂವ್ ಆನ್ ಆಗಿದ್ಲು. ಆದ್ರೆ ಶ್ಯಾಮ್ಗೆ ವಿಷ್ಣುಪ್ರಿಯಳನ್ನ ಅಷ್ಟು ಸುಲಭವಾಗಿ ಮರೆಯೋಕಾಗ್ಲಿಲ್ಲ. ಆತ ಈ ಬ್ರೇಕಪ್ ನಿಂದ ಹೊರಬರೋಕೆ ಆಗದೆ ಡಿಪ್ರೆಷನ್ಗೆ ಹೋಗೋಕೆ ಶುರು ಮಾಡಿದ್ದ. ಇಂಥ ಸ್ಥಿತಿಯಲ್ಲಿ ಶ್ಯಾಮ್ಗೆ ವಿಷ್ಣುಪ್ರಿಯ ಆಲ್ರೆಡಿ ಬೇರೊಬ್ಬ ವ್ಯಕ್ತಿಯೊಂದಿಗೆ ಸಲುಗೆಯಿಂದ ಇದ್ದಾಳೆ ಅನ್ನೋ ವಿಷಯ ಗೊತ್ತಾದಾಗ ಆತ ಇನ್ನಷ್ಟು ಹುಚ್ಚನಂತಾಗಿದ್ದ. ಇದಾದ ನಂತರ ಶ್ಯಾಮ್ ವಿಷ್ಣುಪ್ರಿಯ ಹಾಗೆ ಆಕೆಯೊಂದಿಗೆ ಹತ್ತಿರವಾಗಿರೋ ಇಬ್ಬರನ್ನು ಮುಗಿಸೋ ನಿರ್ಧಾರ ಮಾಡ್ತಾನೆ. ಆದ್ರೆ ಆತ ಇದನ್ನ ಅರ್ಜೆಂಟ್ ನಲ್ಲಿ ಮಾಡೋ ಪ್ಲಾನ್ ನಲ್ಲಿ ಇರಲಿಲ್ಲ. ಅದಕ್ಕಾಗಿ ಆತ 6 ತಿಂಗಳು ಟೈಮ್ ತಗೋತಾನೆ. ಒಂದು ಪ್ರಾಪರ್ ಪ್ಲಾನ್ ಮಾಡ್ತಾನೆ. ಅವನ ಪ್ಲಾನ್ ನ ಪ್ರಕಾರ ಮೊದಲಿಗೆ ಒಂದು ಚಾಕು, ಸುತ್ತಿಗೆ, ಗ್ಲೌಸ್ ಹಾಗೆ ಎಲೆಕ್ಟ್ರಿಕಲ್ ಕಟಿಂಗ್ ಮೆಷಿನ್ ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡ್ತಾನೆ. ನಂತರ ಮೊದಲಿಗೆ ಆತ ಪ್ರಿಯಾಳ ಮನೆಗೆ ಹೋಗ್ತಾನೆ. ಯಾವಾಗ ಆಕೆ ಒಬ್ಬಳೇ ಇದ್ದಾಳೋ ಆಗ್ಲೇ ಹೋಗ್ಬೇಕು. ನಂತರ ಆಕೆ ಮಲಗಿರ್ಲಿ ಅಥವಾ ಎಚ್ಚರವಾಗಿರ್ಲಿ, ಮೊದಲಿಗೆ ಆಕೆಯ ತಲೆಗೆ ಸುತ್ತಿಗೆಯಿಂದ ಹೊಡೆದು ಆಕೆಯ ಪ್ರಜ್ಞೆ ತಪ್ಪಿಸೋ ಹಾಗೆ ಮಾಡಬೇಕು. ನಂತರ ಆಕೆಯ ದೇಹದಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಚಾಕು ಬೀಸಬೇಕು, ಚುಚ್ಚಬೇಕು. ಇದಾದ ನಂತರ ಆಕೆಯ ತಲೆಯನ್ನ ಈ ಎಲೆಕ್ಟ್ರಿಕಲ್ ಕಟರ್ ನಿಂದ ಬೇರೆ ಮಾಡಬೇಕು. ಅಂದ್ರೆ ಆತನ ಮನಸ್ಥಿತಿ ಹೇಗಾಗಿತ್ತಂದ್ರೆ ಆಕೆಯನ್ನ ಎಷ್ಟು ಚಿತ್ರ ಹಿಂಸೆ ಕೊಟ್ಟು ಸಾಯಿಸಲು ಸಾಧ್ಯವೋ ಅಷ್ಟು ನಿಧಾನವಾಗಿ ಎಂಜಾಯ್ ಮಾಡಿಕೊಂಡು ಕೊಲೆ ಮಾಡಬೇಕು ಅನ್ನೋ ಲೆವೆಲ್ಗೆ ಬಂದಿದ್ದ. ಇದು ಶ್ಯಾಮ್ಜಿತ್ ಕೊಲೆಗೂ ಮೊದಲು ಮಾಡಿದ ಪ್ಲಾನ್. ಈ ಎಲ್ಲಾ ಪ್ಲಾನ್ ಮಾಡಿ ಆನ್ಲೈನ್ ನಲ್ಲಿ ವಸ್ತುಗಳನ್ನು ಆರ್ಡರ್ ಮಾಡಿದ ಶ್ಯಾಮ್ಗೆ ಒಂದು ಡೌಟ್ ಬರುತ್ತೆ. ಏನಾದ್ರೂ ಈ ಎಲೆಕ್ಟ್ರಿಕಲ್ ಕಟರ್ ಸರಿಯಾಗಿ ಕೆಲಸ ಮಾಡದೆ ಸ್ಟಕ್ ಆದ್ರೆ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಅದನ್ನ ಫಸ್ಟ್ ಟೆಸ್ಟ್ ಮಾಡ್ತಾನೆ. ಅದು ಕೂಡ ಆತ ಅಂದ್ಕೊಂಡಂಗೆ ಮರ ಕಟ್ ಮಾಡುವಾಗ ಸ್ಟಕ್ ಆಗತ್ತೆ. ಹಾಗಾಗಿ ಈ ವಸ್ತು ಬೇಡ, ನಾನು ಬೇರೊಂದು ಪ್ಲಾನ್ ಮಾಡ್ತೀನಿ ಅಂತ ಅಂದ್ಕೊಂಡ ಶ್ಯಾಮ್ ಅದೇ ದಿನ ಆ ಚಾಕುಗಳನ್ನ ಶಾರ್ಪ್ ಮಾಡೋ ಮೆಷಿನ್ ಆರ್ಡರ್ ಮಾಡ್ತಾನೆ. ಅದು ಬಂದಾಗ ಅದರ ಮೂಲಕ ಆ ಚಾಕುನ ಶಾರ್ಪ್ ಮಾಡೋಕೆ ಶುರು ಮಾಡ್ತಾನೆ. ವೀಕ್ಷಕರೇ, ನಿಮಗೆ ಅನಿಸ್ಬೋದು ಆಲ್ರೆಡಿ ಚಾಕುನ ಆರ್ಡರ್ ಮಾಡಾಯ್ತು, ಅದು ಆಲ್ರೆಡಿ ಶಾರ್ಪ್ ಆಗೇ ಇರುತ್ತೆ, ಮತ್ತೆ ಯಾಕೆ ಶಾರ್ಪ್ ಮಾಡೋದು ಅಂತ. ಆಕ್ಚುಲಿ ಇದಕ್ಕೆ ಕಾರಣ ನಿಮಗೆ ಗೊತ್ತಾದ್ರೆ ಈ ಶ್ಯಾಮ್ಜಿತ್ ಮಾನಸಿಕವಾಗಿ ಎಷ್ಟು ಕ್ರೂರವಾಗಿ ಯೋಚನೆ ಮಾಡ್ತಿದ್ದ ಅನ್ನೋದು ತಿಳಿಯುತ್ತೆ. ನಾರ್ಮಲ್ ಆಗಿ ಚಾಕುವಿನ ಒಂದು ಎಡ್ಜ್ ಶಾರ್ಪ್ ಆಗಿರುತ್ತೆ, ಮತ್ತೊಂದು ಎಡ್ಜ್ ಫ್ಲಾಟ್ ಆಗಿರುತ್ತೆ. ಆದ್ರೆ ಇಲ್ಲಿ ಶ್ಯಾಮ್ ಆ ಫ್ಲಾಟ್ ಎಡ್ಜ್ ನ ಕೂಡ ಶಾರ್ಪ್ ಮಾಡ್ತಾನೆ. ಅಂದ್ರೆ ಅದರರ್ಥ ಯಾವಾಗ ಶ್ಯಾಮ್ ವಿಷ್ಣುಪ್ರಿಯಳ ಮೇಲೆ ಚಾಕು ಬೀಸ್ತಾನೋ ಆಗ ಎರಡೂ ಕಡೆಗಳಿಂದ ಆಕೆಗೆ ಪೆಟ್ಟಾಗ್ಬೇಕು ಅನ್ನೋದಾಗಿತ್ತು. ಎಲ್ಲದನ್ನು ರೆಡಿ ಮಾಡ್ಕೊಂಡ ಶ್ಯಾಮ್ ಆ ದಿನಕ್ಕಾಗಿ ವೇಟ್ ಮಾಡೋಕೆ ಶುರು ಮಾಡ್ತಾನೆ. ಅಕ್ಟೋಬರ್ 22ರ ದಿನ ಎಲ್ಲ ಈ ಸಾಮಾನುಗಳನ್ನು ಒಂದು ಬ್ಯಾಗ್ಗೆ ಹಾಕೊಂಡು, ಒಂದು ಯೆಲ್ಲೋ ಕಲರ್ ಫುಲ್ ಸ್ಲೀವ್ಸ್ ಟಿ ಶರ್ಟ್ ಹಾಕೊಂಡು, ಮಾಸ್ಕ್ ಹಾಕೊಂಡು
ಜೊತೆಗೆ ಒಂದು ಯೆಲ್ಲೋ ಕಲರ್ ಕ್ಯಾಪ್ ಕೂಡ ಹಾಕೊಂಡು ಒಂದು ಪ್ರೊಫೆಷನಲ್ ಕಿಲ್ಲರ್ ತರ ಎಲ್ಲಾ ತಯಾರಿಗಳೊಂದಿಗೆ ವಿಷ್ಣು ಪ್ರಿಯಳ ಮನೆ ಕಡೆಗೆ ಹೊರಡ್ತಾನೆ. ಅಂದು ವಿಷ್ಣು ಪ್ರಿಯಳ ಅಜ್ಜಿ ತೀರ್ಕೊಂಡ ವಿಷಯ ಆತನಿಗೆ ಗೊತ್ತಿರಲಿಲ್ಲ. ಆತನ ಬೈಕ್ ನ ವಿಷ್ಣು ಪ್ರಿಯಳ ಮನೆಯಿಂದ ಒಂದು 500 ಮೀಟರ್ ದೂರದಲ್ಲಿ ಪಾರ್ಕ್ ಮಾಡ್ತಾನೆ. ನಂತರ ಅಲ್ಲಿಂದ ನಡ್ಕೊಂಡು ಬರ್ತಾನೆ. ವಿಷ್ಣು ಪ್ರಿಯಳ ಅಕ್ಕಪಕ್ಕದ ಮನೆಯವರು ಈತನನ್ನ ನೋಡಿ ನಿಲ್ಲಿಸಿ ವಿಚಾರಿಸ್ತಾರೆ. ನೀನು ಯಾರು, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಶ್ಯಾಮ್ಜಿತ್ ಈ ತರಹದ ಒಂದು ಸನ್ನಿವೇಶವನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ರೆ ಆತ ಏನೂ ಹೆದರ್ಕೊಳ್ಳದೆ ಅವರಿಗೆ ನಾನು ವಿಷ್ಣು ಪ್ರಿಯಳ ಮನೆಗೆ ಹೋಗ್ತಿದ್ದೀನಿ ಅಂತಾನೆ. ಅವರ ಮನೆಯಲ್ಲಿ ಟಿವಿ ಹಾಳಾಗಿದೆ ಅಂತ ಹೇಳಿದ್ರು, ಅದರ ರಿಪೇರಿಗೆ ಹೋಗ್ತಿದ್ದೀನಿ ಅಂತಾನೆ. ಆತ ಹಾಕೊಂಡಿರೋ ಬ್ಯಾಗ್ನೆಲ್ಲ ನೋಡಿದ ನೆರೆಹೊರೆಯವರು ನಂಬ್ತಾರೆ. ನಂತರ ಶ್ಯಾಮ್ ಪ್ರಿಯಾಳ ಮನೆ ಬಳಿ ಬಂದು ನಿಂತ್ಕೋತಾನೆ. ಆತನಿಗೆ ಪ್ರಿಯಾ ಮನೆಯಲ್ಲಿದ್ದಾಳ ಅಥವಾ ಅಜ್ಜಿಯ ಮನೆಯಲ್ಲಿದ್ದಾಳ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಮನೆ ಮುಂದೆ ಕೇವಲ ಒಂದೇ ಒಂದು ಜೊತೆ ಚಪ್ಪಲಿ ಇರೋದನ್ನ ಗಮನಿಸಿದ ಶ್ಯಾಮ್ ಪ್ರಿಯಾಳ ಚಪ್ಪಲಿಯೇ ಇದು ಅಂತ ಕನ್ಫರ್ಮ್ ಮಾಡ್ಕೋತಾನೆ. ಯಾಕೆಂದ್ರೆ ಆತ ಆ ಚಪ್ಪಲಿಯಲ್ಲಿ ಪ್ರಿಯಾಳನ್ನ ಮುಂಚೆಯೂ ನೋಡಿದ್ದ. ನಂತರ ಮೇನ್ ಡೋರ್ ಅನ್ನ ಬಿಟ್ಟು ಮನೆಯ ಹಿಂಬದಿಗೆ ಬರ್ತಾನೆ. ಆ ಡೋರ್ ಲಾಕ್ ಆಗಿರಲಿಲ್ಲ. ಸೊ ಮನೆಯ ಹಿಂಬಾಗಿಲಿಂದ ಒಳಗೆ ಬಂದ ಶ್ಯಾಮ್ ಡೈರೆಕ್ಟ್ ಆಗಿ ಆಕೆ ಬೆಡ್ರೂಮ್ಗೆ ಹೋಗ್ತಾನೆ. ಆ ಟೈಮ್ ನಲ್ಲಿ ವಿಷ್ಣು ಪ್ರಿಯಾ ಯಾರೊಂದಿಗೂ ಫೋನ್ ನಲ್ಲಿ ಮಾತನಾಡ್ತಿದ್ಲು. ಡೋರ್ನ ಬಳಿ ಕದ್ದು ಕೂತ ಶ್ಯಾಮ್ ಮುಖದಿಂದ ಮಾಸ್ಕ್ ತೆಗೆದು ಬೆಡ್ರೂಮ್ ನ ಒಳಗೆ ಪ್ರವೇಶಿಸ್ತಾನೆ. ಬೆಡ್ ನ ಮೇಲೆ ಕೂತಿದ್ದ ವಿಷ್ಣು ಪ್ರಿಯಾ ತನ್ನ ಫೋನ್ ನಲ್ಲಿ ವಿಡಿಯೋ ಕಾಲ್ ಮೂಲಕ ಯಾರೊಂದಿಗೋ ಮಾತನಾಡ್ತಿರೋದನ್ನ ಗಮನಿಸಿದ ಶ್ಯಾಮ್ ಆಕೆ ಅದೇ ವ್ಯಕ್ತಿಯೊಂದಿಗೆ, ಯಾರಿಂದಾಗಿ ಇಬ್ಬರು ಬ್ರೇಕಪ್ ಮಾಡ್ಕೊಂಡ್ರೋ ಅದೇ ವ್ಯಕ್ತಿಯೊಂದಿಗೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಿರೋದನ್ನ ನೋಡಿದ ಶ್ಯಾಮ್ನ ಕೋಪ ಇನ್ನಷ್ಟು ಹೆಚ್ಚಾಗಿತ್ತು. ಶ್ಯಾಮ್ಜಿತ್ ನನ್ನ ನೋಡಿದ ವಿಷ್ಣು ಪ್ರಿಯಾಗೆ ಶಾಕ್ ಆಗಿತ್ತು. ನೀನೇನ್ ಮಾಡ್ತಿದೀಯ ಇಲ್ಲಿ ಅಂತ ಕೇಳ್ತಾಳೆ ಪ್ರಿಯಾ. ಇದೇ ಟೈಮ್ ನಲ್ಲಿ ಆ ವಿಡಿಯೋ ಕಾಲ್ ನಲ್ಲಿದ್ದ ವ್ಯಕ್ತಿಗೆ ಪ್ರಿಯಾ ಶ್ಯಾಮ್ ಬಂದಿದ್ದಾನೆ ಅಂತಿದ್ದಂತೆ ಆತ ಆ ಕಾಲ್ ನ ವಿಡಿಯೋ ರೆಕಾರ್ಡಿಂಗಿಗೆ ಹಾಕ್ತಾನೆ. ನಂತರ ಪ್ರಿಯಾ ಆ ವಿಡಿಯೋದಲ್ಲಿ ಶ್ಯಾಮ್ನನ್ನು ಆ ವ್ಯಕ್ತಿಗೆ ತೋರಿಸ್ತಾಳೆ. ಇಲ್ಲಿ ಶ್ಯಾಮ್ ಆ ವಿಡಿಯೋ ಕಾಲ್ ನಲ್ಲಿ ರೆಕಾರ್ಡ್ ಆಗಿದ್ದ. ನಂತರ ಸಡನ್ ಆಗಿ ಆ ಫೋನ್ ಪ್ರಿಯಾಳ ಕೈಯಿಂದ ಕೆಳಗೆ ಬಿದ್ದು ಡಿಸ್ಕನೆಕ್ಟ್ ಆಗುತ್ತೆ. ಆಕ್ಚುಲಿ ಆ ಟೈಮ್ ನಲ್ಲಿ ಶ್ಯಾಮ್ ತನ್ನ ಬ್ಯಾಗ್ ನಿಂದ ಸುತ್ತಿಗೆ ತೆಗೆದು ಆಕೆಯ ತಲೆಯ ಹಿಂಭಾಗಕ್ಕೆ ಜೋರಾಗಿ ಹೊಡಿತಾನೆ. ಇದಾಗಿದ ತಕ್ಷಣವೇ ಆ ಮೊಬೈಲ್ ಕೆಳಗೆ ಬಿದ್ದು ಹೋಗುತ್ತೆ. ನಂತರ ಆತನ ಪ್ಲಾನ್ ನಂತೆ ಆಕೆಗೆ ಸುತ್ತಿಗೆಯಲ್ಲಿ ಹೊಡೆದು ಚಾಕುವಿನಿಂದ ಚುಚ್ಚಿ ನಂತರ ಅದೇ ಚಾಕುವಿನಿಂದ ಆಕೆಯ ಕುತ್ತಿಗೆಯನ್ನು ಕಟ್ ಮಾಡ್ತಾನೆ. ಈ ಟೈಮ್ ನಲ್ಲಿ ಆಕೆ ಎಷ್ಟು ನೋವನ್ನ ಅನುಭವಿಸಿರಬಹುದು ಅನ್ನೋದನ್ನ ಊಹಿಸಲು ಸಾಧ್ಯವಿಲ್ಲ. ಅದೇ ಟೈಮ್ಗೆ ಪ್ರಿಯಾಳ ತಾಯಿ ಕೂಡ ಆಕೆಗೆ ಫೋನ್ ಮಾಡ್ತಿರೋದನ್ನ ಗಮನಿಸಿದ ಶ್ಯಾಮ್ ಅಲ್ಲಿಂದ ಕಾಲ್ ಕೇಳ್ತಾನೆ. ರಕ್ತವಾಗಿದ್ದ ಆತನ ಟೀ ಶರ್ಟ್, ಗ್ಲೌಸ್ ಎಲ್ಲವನ್ನು ಬ್ಯಾಗ್ಗೆ ತುಂಬಿಕೊಂಡು ತನ್ನ ಬೈಕ್ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಅಲ್ಲಿಂದ ತನ್ನ ಮನೆಯ ತೋಟದ ಹಿಂದೆ ಇದ್ದ ಬಾಳೆ ತೋಟದ ಬಳಿ ಇರೋ ಒಂದು ಬಾವಿಯ ಹತ್ತಿರ ಬಂದು ಆ ವೆಪನ್ ಗಳನ್ನೆಲ್ಲ ವಾಶ್ ಮಾಡ್ತಾನೆ. ನಂತರ ಆ ಬ್ಯಾಗ್ಗೆ ಒಂದು ಕಲ್ಲು ಕಟ್ಟಿ ಬಾವಿ ಒಳಗೆ ಕದ್ದು ಇಡ್ತಾನೆ. ನಂತರ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ತನ್ನ ಅಪ್ಪನ ಹೋಟೆಲ್ಗೆ ಹೋಗಿ ಏನು ನಡೆದೇ ಇಲ್ಲ ಅನ್ನೋ ರೀತಿ ಇರ್ತಾನೆ. ನಂತರ ಏನಾಯ್ತು ಅನ್ನೋದನ್ನ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇಷ್ಟೆಲ್ಲ ಮಾಡಿದ ಶ್ಯಾಮ್ನನ್ನ ಪೊಲೀಸರು ಕಂಪ್ಲೀಟ್ ಸ್ಟೋರಿ ಕೇಳಿದ ಮೇಲೆ ನಿನಗೆ ಏನಾದ್ರೂ ಚೂರಾದ್ರೂ ಪಶ್ಚಾತ್ತಾಪ ಇದೆಯಾ ಅಂತ ಕೇಳಿದ್ದಕ್ಕೆ ಆತ ಹೇಳ್ತಾನೆ, ನನಗೆ ಗೊತ್ತು ನನಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತ. ಹಾಗಾಗಿ ಈಗ ನನಗೆ 25 ವರ್ಷ, ಅಲ್ಲಿಂದ 14 ವರ್ಷ ಅಂದ್ರೆ 39ಕ್ಕೆಲ್ಲ ಹೊರಗೆ ಬರ್ತೀನಿ. ಅದ್ರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತಾನೆ. ವೀಕ್ಷಕರೇ, ನಿಮಗೆ ಅನ್ನಿಸ್ಬೋದು ಶ್ಯಾಮ್ಜಿತ್ 6 ತಿಂಗಳಿಂದ ಈ ಕೊಲೆಗೆ ಪ್ಲಾನ್ ಮಾಡಿದ್ದ, ಎಲ್ಲದರ ಬಗ್ಗೆನೂ ನಿಗಾ ವಹಿಸಿದ್ದ, ಕೊನೆಗೆ ಅದನ್ನು ಮಾಡಿದ ಕೂಡ. ಆದ್ರೆ ಪೊಲೀಸರು ಅಷ್ಟು ಈಸಿಯಾಗಿ ಆತನನ್ನ ಹೇಗೆ ಹಿಡಿದ್ರು ಅಂತ. ಅದಕ್ಕೆ ನಾನು ನಿಮಗೆ ಮುಂಚೆನೆ ಹೇಳಿದಾಗೆ ಆ ವಿಡಿಯೋ ಕಾಲ್ ನಲ್ಲಿ ರೆಕಾರ್ಡ್ ಆದ ಶ್ಯಾಮ್ಜಿತ್ ನ ವಿಡಿಯೋ. ಆದ್ರೆ ಅಷ್ಟಾಗಿಯೂ ಆತನಿಗೆ ಗೊತ್ತಿತ್ತು ಪೊಲೀಸರು ಆತನನ್ನ ಹಿಡಿತಾರೆ, ನಾನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂಥದ್ರಲ್ಲೂ ಆತ ಆ ಮರ್ಡರ್ ವೆಪನ್ ಗಳನ್ನ ಯಾಕೆ ಬಚ್ಚಿಟ್ಟಿದ್ದ ಅಂದ್ರೆ ಆತನಿಗೆ ಮಾಡ್ಬೇಕಾಗಿದ್ದು ಒಂದು ಕೊಲೆಯಲ್ಲ, 2 ಕೊಲೆ. ಆತನಿಗೆ ಆ ವ್ಯಕ್ತಿಯ ಕೊಲೆಯೂ ಮಾಡ್ಬೇಕಾಗಿತ್ತು, ಯಾವ ವ್ಯಕ್ತಿಯೊಂದಿಗೆ ಪ್ರಿಯಾ ಫೋನ್ ನಲ್ಲಿ ಮಾತಾಡ್ತಿದ್ಲೋ ಆತನ ಅದೃಷ್ಟಕ್ಕೆ ಆ ವಿಡಿಯೋ ರೆಕಾರ್ಡಿಂಗ್ ನಲ್ಲಿ ಶ್ಯಾಮ್ ಕಾಣಿಸಿಕೊಂಡು ಒಂದೇ ಕೊಲೆಯಲ್ಲಿ ಈ ಕೇಸ್ ಕ್ಲೋಸ್ ಆಯ್ತು. ಇಲ್ಲದಿದ್ರೆ ನೆಕ್ಸ್ಟ್ ಡೇ ಈ ವ್ಯಕ್ತಿಯೇ ಟಾರ್ಗೆಟ್ ನಲ್ಲಿದ್ದ. ಒಂದೇ ಒಂದು ದಿನ ಪೊಲೀಸರು ಶ್ಯಾಮ್ನನ್ನ ಅರೆಸ್ಟ್ ಮಾಡೋಕೆ ತಡವಾಗಿದ್ದಿದ್ರೆ ಇನ್ನೊಂದು ಕೊಲೆ ಆಗಿ ಹೋಗಿರ್ತಿತ್ತು. ಯಾವಾಗ ಶ್ಯಾಮ್ಜಿತ್ ಪೊಲೀಸರ ಮುಂದೆ ಅಹಂಕಾರದಿಂದ ನಾನು 39 ವರ್ಷಕ್ಕೆ ಹೊರಬರ್ತೀನಿ, ಯಾರು ನನ್ನ ಏನು ಮಾಡ್ಕೋತಾರೆ ಅನ್ನೋ ಮಾತುಗಳನ್ನ ಆಡ್ತಾನೋ, ಈ ವಿಷಯ
ಕೋರ್ಟ್ ನಲ್ಲೂ ಪ್ರೆಸೆಂಟ್ ಮಾಡಿ ಈ ತರಹ ಕ್ರೂರ ಮನಸ್ಥಿತಿ ಇರೋ ಮನುಷ್ಯರಿಗೆ ಬದುಕುವ ಅರ್ಹತೆಯೇ ಇಲ್ಲ ಅಂತ ಆತನ ಶಿಕ್ಷೆಯನ್ನ ಇನ್ನೂ 10 ವರ್ಷ ಜಾಸ್ತಿ ಮಾಡಿ 39ರಿಂದ 49 ವರ್ಷಕ್ಕೆ ಏರಿಸಿದೆ. ಜೊತೆಗೆ 2 ಲಕ್ಷ ದಂಡ ಕೂಡ ವಿಧಿಸಿದೆ. ವೀಕ್ಷಕರೇ, ಯಾರನ್ನಾದ್ರೂ ಪ್ರೀತಿಸುವ ಮುಂಚೆ 1000 ಬಾರಿ ಯೋಚನೆ ಮಾಡಿ. ಯಾಕೆಂದ್ರೆ ಪ್ರೀತಿಗೆ ಬಿದ್ದ ಮೇಲೇನೆ ಕೆಲವು ಜನಗಳ ಮುಖವಾಡ ಕಳಚೋದು, ಅವರ ಅಸಲಿಯತ್ತು ಗೊತ್ತಾಗೋದು. ಇದಕ್ಕೂ ಮೊದಲು ಎಲ್ಲವೂ ಚೆನ್ನಾಗೇ ಕಾಣಿಸ್ತಿರುತ್ತೆ. ಈವನ್ ಬ್ರೇಕಪ್ ಆಗ್ತಿದೆ ಅಂದ್ರೆ ಕೂತು ಮಾತಾಡ್ಕೊಂಡು ಕಾರಣಗಳನ್ನು ಮುಂದೆ ಇಟ್ಟು ಅರ್ಥ ಮಾಡ್ಕೊಂಡು ಅರ್ಥ ಮಾಡಿಸಿ ಸಪರೇಟ್ ಆಗಿ. ಇನ್ನು ಸಪರೇಟ್ ಆದ ತಕ್ಷಣವೇ ಮತ್ತೊಂದು ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡೋರಿಗೆ ಏನು ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಇಂಟೆನ್ಷನ್ಸ್ ಗಳೇ ತಪ್ಪಾಗಿರುತ್ತೆ. ವೀಕ್ಷಕರೇ, ಇದಾಗಿತ್ತು ವಿಷ್ಣುಪ್ರಿಯಾಳ ದಾರುಣ ಕತೆ. ಬಾಳಿ ಬದುಕಬೇಕಾಗಿದ್ದ ಹುಡುಗಿ ಇನ್ನಿಲ್ಲ. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.